ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ತಾತ್ಕಾಲಿಕವಾಗಿ ಕದನ ವಿರಾಮಕ್ಕೆ ಸೀಮಿತ ಆಗ್ತಾ ಇದೆ. ಬಟ್ ಮುಂದುವರೆದು ಏನಾಗಬಹುದು ಅನ್ನುವಂತಹ ಸಾಧ್ಯತೆಗಳು. ಟ್ರಂಪ್ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಗುಡ್ ನ್ಯೂಸ್ ಅಂತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಯುವ ಮುನ್ಸೂಚನೆ ಸಿಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಪರದಾಟಕ್ಕೂ ಕೂಡ ಕಂಪ್ಲೀಟ್ ಬ್ರೇಕ್ ಬೀಳುವ ಸಾಧ್ಯತೆ ನೋಡೋದಕ್ಕೆ ಸಿಗ್ತಾ ಇದೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಕುಸಿತ ಆಗಿರೋದ್ರಿಂದ ಕಚ್ಚಾ ತೈಲ ಬೆಲೆಯಲ್ಲಿ %16 ಕುಸಿತ ಕಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $95ಗೆ ಇಳಿಕೆ ಆಗಿದ್ದು, ಇದರಿಂದ ಸಹಜವಾಗಿ ಪೆಟ್ರೋಲ್ ಡೀಸೆಲ್ ದರ ಕೂಡ ಕಡಿಮೆ ಆಗುತ್ತಾ ಅನ್ನುವಂತಹ ನಿರೀಕ್ಷೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗೋದಕ್ಕೂ ಕೂಡ ಕಾರಣ ಈ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ. ಮತ್ತೊಂದು ಕಡೆ ಗ್ಯಾಸ್ ಸಿಗದೆ ಇರೋದಕ್ಕೂ ಕೂಡ ಪರದಾಟ ಆಗ್ತಾ ಇತ್ತಲ್ಲ ಜನಸಾಮಾನ್ಯರಿಂದ, ಅದಕ್ಕೂ ಕೂಡ ಕಾರಣ ಕೊಲ್ಲಿ ರಾಷ್ಟ್ರ. ಹಂಗಾಗಿ ಭಾರತ ಸೇರಿದಂತೆ ಎಲ್ಲಾ ರಾಷ್ಟ್ರಗಳ ಒತ್ತಡ ಹೆಂಗಿತ್ತು ಅಮೆರಿಕ ಮೇಲೆ ಅಂತ ಅಂದ್ರೆ ಯುದ್ಧ ಕೊನೆಗೊಳ್ಳಬೇಕು ಅಂತ, ಇಲ್ಲಾಂದ್ರೆ ಈ ರೀತಿಯ ಪರಿಸ್ಥಿತಿಯನ್ನ ಫೇಸ್ ಮಾಡಕ್ ಯಾವ ರಾಷ್ಟ್ರಗಳಿಗೂ ಕೂಡ ಆಗಲ್ಲ ಅಂತ. ಹಂಗಾಗಿ ಈಗ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತ ಹೇಳಬಹುದು. ಕಾರಣ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗಬಹುದು. ಮತ್ತೊಂದು ಕಡೆ ಈ ಸಿಲಿಂಡರ್ಗಾಗಿ ಏನು ಪರದಾಟ ಇತ್ತಲ್ಲ ಗ್ಯಾಸ್ಗಾಗಿ, ಅದು ಕೂಡ ಕೊನೆ ಆಗುವಂತ ಸಾಧ್ಯತೆಗಳಿದೆ.